ನಾನು ಮೊದಲನೇ ಪ್ರಶ್ನೆ ಇದ್ದಿದ್ದೇನೆ, ಕೋವಿಡ್ ಅಂತಂದ್ರೆ ಈಗಲೂ ನಮಗೊಂದು ಹಾರಿಬಲ್ ಮೆಮೊರಿ. ಅದು ಈಗಲೂ ನೆನಪು ಕೂಡ ನಮಗೆ ಭಯ ಹುಟ್ಟಿಸುವಂಥ, ಆತಂಕ ಹುಟ್ಟಿಸುವಂಥ ಒಂದು ಕಾಲಘಟ್ಟ. ಸೊ ನೀವು ಕ್ವಿಕ್ಕಾಗಿ ನೆನಪು ಮಾಡ್ಕೊಳ್ಳೋದಾದರೆ, ದ ಮೊಮೆಂಟ್ ನಿಮಗೆ ಈ ಥರ ಒಂದು ಪ್ಯಾಂಡಮಿಕ್ ಬಂದುಬಿಟ್ಟಿದೆ ಅಂದ ತಕ್ಷಣ, ಬಿಕಾಸ್ ನೀವೇ ಹೇಳ್ದಂಗೆ ನಮ್ಮ ಜನ್ರೇಷನ್ ಆಗಲಿ ಅಥವಾ ಈವನ್ ಯುವರ್ ಜನ್ರೇಷನ್, ನೀವು ಪ್ಯಾಂಡಮಿಕ್ ನೋಡಿದ್ದೀರಾ ಅಂತ ನಮ್ಗೆ ಅನಿಸ್ತಿಲ್ಲ. ಸೊ ಪ್ಯಾಂಡಮಿಕ್ ಅಂತ ಅದು ಆದ ತಕ್ಷಣ, ಅದರಲ್ಲೂ ನಿಮ್ಮನ್ನು ಚೇರ್ಮನ್ ಆಗಿ ನೀವು ಅಂತ ನಿರ್ದೇಶನ ಮಾಡಿದ ತಕ್ಷಣ, ನೇಮಕ ಮಾಡಿದ ತಕ್ಷಣ ನಿಮಗೆ ಆ ಮೂಮೆಂಟ್ ಹೆಂಗಿತ್ತು ಅಂತ? ನಿಜವಾಗಿ ಹೇಳಬೇಕು ಅಂದರೆ, ಈ ಕೋವಿಡ್ ಪ್ಯಾಂಡಮಿಕ್ ಇದೆಯಲ್ಲ, ಅದಕ್ಕೆ ಮುಂಚೆ ನಮ್ಗೆ ಅನುಭವ ಇದ್ದದ್ದು ಸಾರ್ಸ್ ಅಂತ ಒಂದಿತ್ತು, H1N1 ಅಂತ ಒಂದಿತ್ತು. ನಮ್ಮ ದೇಶದಲ್ಲಿ ಒಂದು ನ್ಯೂಮೋನಿಕ್ ಪ್ಲೇಗ್ ಅಂತ ಒಂದು 1990s ಒಂದು ಔಟ್ಬ್ರೇಕ್ ಆಗಿತ್ತು. ಅವೆಲ್ಲ ಅಷ್ಟು ಏನು ಜಾಸ್ತಿ ಏನು ತೊಂದರೆ ಆಗಲಿಲ್ಲ. ಈ ಕೋವಿಡ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಮಾರ್ಚಲ್ಲಿ ಫೆಬ್ರವರಿನಲ್ಲಿ ಏನು ಶುರುವಾಯಿತು ಆ್ಯಕ್ಟಿವಿಟೀಸು, ಮಾರ್ಚಲ್ಲಿ ನನಗೆ ಕರೆದು ಗೌರ್ಮೆಂಟಿಂದ ಈ ಥರ ಇದನ್ನು ಜವಾಬ್ದಾರಿ ತಗೋಬೇಕಾಗುತ್ತೆ ಅಂತೆಲ್ಲ ಹೇಳಿದಾಗ, ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ಅಂದರೆ ಮುಂದೆ ಏನು ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾಕೆಂದರೆ ನನ್ನ ಒಂದು ಜನ್ರೇಷನ್, ನನ್ನ ಟೈಮ್ನಲ್ಲಿ ಈ ಸೀಲ್ ಡೌನು, ಲಾಕ್ಡೌನು, ಕರ್ಫ್ಯೂ, ನೈಟ್ ಕರ್ಫ್ಯೂ, ಡೇ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಇವೆಲ್ಲ ನೋಡೇ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನಾಯಿತು, ಇವೆಲ್ಲ ನಮಗೆ ಒಂದು ಭಾರತ ಸರ್ಕಾರದಿಂದ ನಮಗೆ ಗೈಡ್ಲೈನ್ಸ್ಗಳು ಬರೋದು, ಅದು ನಮಗೆ ಭಾಳ ಮುಖ್ಯವಾಗಿತ್ತು. ಮತ್ತು ನಾವು ತಾಂತ್ರಿಕ ಸಲಹಾ ಸಮಿತಿಯಿಂದ ವಿಶ್ವ ಆರೋಗ್ಯ ಸಂಸ್ಥೆ ಏನು ಗೈಡ್ಲೈನ್ಸ್ ಕೊಡ್ತಾ ಇದೆ ಅದನ್ನು ನೋಡ್ತಾ ಇದ್ದೋ, ಭಾರತ ಸರ್ಕಾರದ ಗೈಡ್ಲೈನ್ಸ್ ನೋಡ್ತಾ ಇದ್ದೋ. ಆಮೇಲೆ ನಮ್ಮ ಪರಿಸ್ಥಿತಿ ಏನಿದೆ ಅದನ್ನು ನಾವು ನಮ್ಮ ಸಮಿತಿಯವರು ಚರ್ಚೆ ಮಾಡಿ, ಆಮೇಲೆ ಸೂಕ್ತವಾದ ನಾವೊಂದು ಗೈಡ್ಲೈನ್ಸ್ಗಳು ನಾವು ಕೊಡ್ತಾ ಇದ್ದೋ. ಮತ್ತು ಪಕ್ಕದ ರಾಜ್ಯಗಳು, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ ಸ್ವಲ್ಪ ಅದು ಅಡ್ವಾನ್ಸ್ಡ್ ಆಗಿ, ಸ್ವಲ್ಪ ಅಲ್ಲೆಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್, ಬಾಂಬೆಗೆಲ್ಲ ಬರೋರೆಲ್ಲ ಇರ್ತಾರೆ. ಮತ್ತು ಕೇರಳ, ತಮಿಳ್ನಾಡು, ಈ ಮೂರು ಸ್ಟೇಟ್ಗಳದ್ದು ಏನೇನು ಲೇಟೆಸ್ಟ್ ಗೈಡ್ಲೈನ್ಸ್ ಇದೆ ಅಂತೆಲ್ಲ ನೋಡಿಕೊಂಡು ನಾವು ಕೊನೆಗೊಂದು ರೆಕಮೆಂಡೇಷನ್ ಕೊಡ್ತಾಯಿದ್ದೋ. ಅವೆಲ್ಲ ಇಂಪ್ಲಿಮೆಂಟ್ ಆಗೋದು. ಸೊ ನಮಗೆ ಇದು ಒಂಥರ ಪ್ರತಿದಿನ ಒಂದು ಹೊಸ ದಿನ. ಅದು ಹೊಸ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಹೇಳೋಕ್ಕಾಗಲ್ಲ. ಈಗ ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತ ಅನ್ಕೋತೀವಿ, ಏನೋ ಹೊಸದಾಗಿ ಬರುತ್ತೆ. ಆಮೇಲೆ ಬಹುಶಃ ನಮ್ಮದು ಅದೇ ಪರಿಸ್ಥಿತಿ ಇತ್ತು ಅಂತ ಹೇಳಕ್ ಬಯಸ್ತೀನಿ, ಬಿಕಾಸ್ ಐ ವಾಸ್ ಆನ್ ಏರ್ ಇದೇ ಥರ. ಅಂದರೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಡೆಫಿನೆಟ್ಲಿ ಯಾಕೆ ನಾವು MK ಸುದರ್ಶನ್ ಅವರ ಅನುಭವನ ಇವತ್ತು ಕೇಳಬೇಕು ಅಂದರೆ, ಅವತ್ತು ಕರ್ನಾಟಕ ಸರ್ಕಾರ ತಗೊಂಡಿರೋ ಯಾವುದೇ ಮುಖ್ಯವಾದ ನಿರ್ಧಾರಗಳಿದ್ದವಲ್ಲ, ಆ ಎಲ್ಲ ನಿರ್ಧಾರಗಳು ಸುದರ್ಶನ್ ಸರ್ ಅವರ ಆ ಕಮಿಟಿ ಕೊಟ್ಟಿರ್ತಕ್ಕಂಥ ಸಲಹೆಗಳು. ಇವರು ಕೊಟ್ಟಿರ್ತಕ್ಕಂಥ ಈ ಸಲಹೆಗಳನ್ನೇ ಸರ್ಕಾರ ಮುಂದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಂತದ್ದು. ಲಾಕ್ಡೌನ್ ಇರ್ಬೋದು, ಸೀಲ್ ಡೌನ್ ಇರ್ಬೋದು, ಅಥವಾ ಯಾವುದೇ ಗೈಡ್ಲೈನ್ಸ್ ಇರ್ಬೋದು, ಇವೆಲ್ಲವೂ ಕೂಡ. ಬಟ್ ಭಾಳ ದೊಡ್ಡ ಜವಾಬ್ದಾರಿ ಅವತ್ತು ನೀವು ನಿರ್ವಹಿಸಿದ್ದು. ಯಾರಿಗೇ ಆದ್ರೂ ಒಂದು ಕ್ಷಣ ಅಯ್ಯೋ ಹೇಗಪ್ಪ ಅಂತ ಯೋಚನೆ ಮಾಡೋವಂಥ ಒಂದು ಜವಾಬ್ದಾರಿ. ಅದು ಹೇಗಿತ್ತು ಆ ಸಂದರ್ಭ ಅಂತ? ಅದು ಈಗ ಮುಖ್ಯವಾಗಿ ಹೇಳಬೇಕು ಅಂದರೆ, ಲಾಕ್ಡೌನ್ ಆದ ತಕ್ಷಣ ಆಮೇಲೆ ಗೌರ್ಮೆಂಟ್ ಗೈಡ್ಲೈನ್ಸ್ಗಳೆಲ್ಲ, ವೆನ್ ಯು ಅನೌನ್ಸ್ ಲಾಕ್ಡೌನ್ ಸರ್, ನಾವು ವಿ ಥಾಟ್ ಇದು ಒಂದು 4-5 ದಿನಕ್ಕೆ ಇರುತ್ತೆ ಅಂತ, ವಾರಕ್ಕಿರ್ಬೋದು, 3 ವಾರ ಫಸ್ಟ್ ಅನೌನ್ಸ್. ಹೌದು. ಸೊ ಹಾಗೆ ನಾವು ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದೋ. ಬಟ್ ಏನು ಅಂದರೆ, ಇಲ್ಲಿ ಮುಖ್ಯವಾಗಿ ನಮಗೆ ಈ ಇಂಟರ್ನೆಟ್ ಇತ್ತಲ್ಲ, ಇದು ನಮಗೆ ಕನೆಕ್ಟ್ ಆಗಿ ಅದರಿಂದ ನಮಗೆ ಭಾಳ ಮಾಹಿತಿಗಳು ನಾವು ತಗೊಳ್ತಾ ಇದ್ದೋ. ಪ್ರೊವೈಡೆಡ್ ಎ ಗ್ರೇಟ್ ಹೆಲ್ಪ್ ನಮಗೆ, ಆಯ್ತಲ್ಲ. ಮತ್ತು WHO ನಮ್ಮ ಟೀಮು ನಮ್ಮ ಜೊತೆ ಇತ್ತು. ಅವರು ಗೌರ್ಮೆಂಟ್ ಆಫ್ ಇಂಡಿಯಾದು ಪ್ಲಸ್ ಹೆಡ್ ಕ್ವಾರ್ಟರ್ಸು ಜಿನೇವಾಯಿಂದ, ಮತ್ತು ಸೌತ್ ಈಸ್ಟ್ ಏಷ್ಯಾ ರೀಜನಲ್ ಆಫೀಸಿಂದ ಎಲ್ಲ ಮಾಹಿತಿಗಳು ನಮಗೆ ಕೊಡೋರು ಅಂತ ಅಂದ್ಬಿಟ್ಟು, ಹಂಗೆ ನಮಗೆ ಮಾಹಿತಿ ಸರಿಯಾದ ಸಮಯಕ್ಕೆ ಸೂಕ್ತವಾದ ಮಾಹಿತಿ ನಮಗೆ ತಲುಪೋದು. ನಿಮಗೆ ಮಾಹಿತಿ ತಲುಪೋದು, ಆದರೆ ಜನಗಳಿಗೆ ಏನು ಅಂತಂದ್ರೆ ಎಲ್ಲವೂ ಹೊಸದು. ಹೌದು. ಆಮೇಲೆ ತುಂಬಾ ಗೊಂದಲ. ಹೌದು. ಆಮೇಲೆ ನಂಬಕ್ಕೆ ರೆಡಿ ಇಲ್ಲ. ಹೌದು, ನಾವು ಈ ಥರ 2-3 ತಿಂಗಳು ಮನೇಲಿ, ಆಮೇಲೆ ಸಾವುಗಳ ಸಂಖ್ಯೆ ಕ್ಷಣಕ್ಕೂ ನಾವು ಸ್ಟುಡಿಯೋದಲ್ಲಿ ನಾವು ಅನೌನ್ಸ್ ಮಾಡ್ತಾ ಇದ್ರೆ ಅರ್ಧ ಗಂಟೆಗೊಮ್ಮೆ ನೀವು ಆ ಬುಲೆಟಿನ್ಗಳು ಬಿಡುಗಡೆ ಮಾಡ್ತಾ ಇದ್ರಿ, ಎಷ್ಟು ಸಾವು ಒಟ್ಟಾಯಿತು ಅಂತೆಲ್ಲ. ಅದು ದಟ್ ವಾಸ್ ವೆರಿ ಒಂಥರ ಹಾರಿಬಲ್. ಅದು
ಅಂಥ ಸಂದರ್ಭದಲ್ಲಿ ನಿಮಗೆ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂಥವ್ರಿಗೆ ಎಷ್ಟರ ಮಟ್ಟಿಗೆ ಅದು ಟೆನ್ಷನ್ಗೆ ಕಾರಣ ಆಗಿತ್ತು, ಎಷ್ಟು ಸವಾಲಿನ ಒಂದು ಸಂದರ್ಭ ಆಗಿತ್ತು ಅದು ಅಂತ? ಅದು ಖಂಡಿತವಾಗ್ಲೂ ಭಾಳ ಸ್ಟ್ರೆಸ್ಫುಲ್ ಜಾಬೆ ಅಂತಲೇ ಹೇಳಬೇಕು. ಬಟ್ ಏನಂದರೆ ನಮ್ಮ ಕಮಿಟಿಯವರು ಒಂಥರ ಒಂದು ಪ್ರೊಫೆಷ್ನಲ್ ಫ್ಯಾಮಿಲಿ ಥರ ನಾವು ಕೆಲಸ ಮಾಡೋದು. ಒಬ್ರಿಗೊಬ್ರು ನಾವು 24/7 ನಾವು ಕನೆಕ್ಟೆಡ್ ಇದ್ದು. ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಇತ್ತು. ಮತ್ತು ನಮ್ಗೆ ಯಾವಾಗ ಬೇಕಾದರೂ ನಾವು ಕಾಲ್ ಮಾಡ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೋ. ಹಾಗಾಗಿ ನಮಗೆ ಈ ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಸೊ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ದೋ ಆ ಥರ. ಹಾಗೆ ಅಫ್ಕೋರ್ಸ್ ನನಗೆ ಸ್ವಲ್ಪ ಒಂದೊಂದ್ಸರಿ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು, ಅದು ಡೆತ್ಸ್ ಆದಾಗ, ಅದು ಎರಡನೇ ಇದರೊಳಗೆ ಸೆಕೆಂಡ್ ವೇವ್ ಬಂದಾಗ, ಸೊ ಅದು ಪರ್ಟಿಕ್ಯುಲರ್ಲಿ ಪಾಪ ಅವರೆಲ್ಲ ಮನೆಯಲ್ಲೇ ಕೆಲವರು ತೀರೋದ್ರು, ಆ್ಯಂಬುಲೆನ್ಸ್ ಸಿಗದೆ ರಸ್ತೆನಲ್ಲಿ ತೀರೋದ್ರು, ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ತೀರೋದ್ರು, ಇವೆಲ್ಲ ಗೊತ್ತಿರೋ ವಿಷಯಗಳೇ. ಸೊ ಒಂದು ಸ್ವಲ್ಪ ದಿನ, ಒಂದು 3-4 ದಿವಸ ಭಾಳ ಇದಾಯ್ತದು. ಅದಾಯ್ತು ಆಮೇಲೆ ನಮಗೂ ನಿದ್ದೆ ಬರಲಿಲ್ಲ. ಹೇಗೆ ಏನು ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಎಲ್ಲ ಒಂದು ಸ್ವಲ್ಪ ಎವಾಲ್ವ್ ಆಗಿ ಎಲ್ಲ ಇದಾಯ್ತದು. ಹೀಗೆ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ನಾವು ಅಷ್ಟೆಲ್ಲ ಸವಾಲಿನ ಸಂದರ್ಭವನ್ನು ನಿಭಾಯಿಸಿದ್ದಕ್ಕೇನೆ ಬಹುಶಃ ಕರ್ನಾಟಕಕ್ಕೆ ಬೆಸ್ಟ್ ಸ್ಟೇಟ್ ಅಂತ ಕೂಡ, ಅಂದರೆ ಕೋವಿಡ್ ನಿರ್ವಹಣೆಯಲ್ಲಿ ಅತ್ಯುತ್ತಮ ರಾಜ್ಯ ಅಂತ ಅವಾರ್ಡ್ ಕೂಡ. ಹೌದು, ಡೆಲ್ಲಿನಲ್ಲಿ ನಮ್ಮ ಆಗಿನ ಆರೋಗ್ಯ ಮಂತ್ರಿಯವರು ಹೋಗಿ ಡೆಲ್ಲಿನಲ್ಲಿ ಒಂದು ಅವಾರ್ಡು ರಿಸೀವ್ ಮಾಡಿಕೊಂಡ್ರು ಅಂತ ಅಂದ್ಬಿಟ್ಟು. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಕೋವಿಡ್ ಮ್ಯಾನೇಜ್ಮೆಂಟ್ ಸ್ಟೇಟ್ಸ್ ಅಂತ ಅಂದ್ಬಿಟ್ಟು ಡೆಲ್ಲಿನ ಒಂದು ಅವಾರ್ಡು ಕೊಟ್ಟರು ಅಂತ. ಅದು ಅನೇಕ ಕಡೆ ಒಂಥರ ಅವಘಡದ ಥರನೂ ಆಯಿತು. ಈ ಚಾಮರಾಜನಗರದ ಆಕ್ಸಿಜನ್ ಇಲ್ಲದೆ ಪರದಾಡುವಂಥದ್ದಾಯಿತು. ಕೆಲವು ಕಡೆ ನೀವು ಹೇಳ್ದಂಗೆ ಇಂಜೆಕ್ಷನ್ ಸಿಕ್ಕಲಿಲ್ಲ, ಮೆಡಿಸಿನ್ ಸಿಕ್ಕಲಿಲ್ಲ. ಹೌದು, ತುಂಬಾನೇ ಕಷ್ಟ ಆಯಿತು. ಹೌದು, ಬೆಡ್ ಸಿಕ್ಕಲಿಲ್ಲ, ಮೆಡಿಸಿನ್ ಸಿಕ್ಕಲಿಲ್ಲ, ಅವು ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಇವು ಕೆಲವು ಏನಾಗುತ್ತೆ, ಇವೆಲ್ಲ ಮ್ಯಾನ್ ಮೇಡ್. ಅಂದರೆ ಇವು ಸ್ವಲ್ಪ ಒಂದೊಂದ್ಸರಿ ಮಾಲ್ ಪ್ರಾಕ್ಟೀಸಸ್ಸು ಅವು ಇವನು ಇತ್ತು ಅಂತ ನಮಗೆ ಮಾಹಿತಿ ಬಂದಿದೆ. ಬಟ್ ನಾವೇನು ಮಾಡ್ತಿದ್ದೋ, ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಷ್ಟನ್ನು ನಾವು ಹೇಳ್ತಾ ಇದ್ದೋ. ಅದನ್ನು ಮಾಡೋರು ಸರಿಯಾಗಿ ಮಾಡದೆ ಹೋದರೆ ಅದು ನಾವು ಏನು. ಸೊ ನಿಮ್ದು ಅಡ್ವೈಸರಿ ಕಮಿಟಿ, ಹೌದು, ಅವ್ರು ಇಂಪ್ಲಿಮೆಂಟೇಷನ್ ಮಾಡೋರು ಸರಿಯಾಗಿ ಮಾಡಬೇಕು. ಹೌದು, ನಾವು ಸಲಹಾ ಸಮಿತಿ, ನಾವು ಸಮಸ್ಯೆ ನಮಗೆ ಕೊಡೋರು, ಪರಿಹಾರ ಹೇಳಿ ಅನ್ನೋರು, ನಾವು ಸಲಹೆ ಕೊಡ್ತಾ ಇದ್ದೋ. ಆ ಸಲಹೆನ 99% ಎಲ್ಲ ಮಾಡೋದು. ಎಲ್ಲ ನಾವು ಏನೇ ತಾಂತ್ರಿಕ ಸಲಹಾ ಸಮಿತಿ ನಾವು ಅದನ್ನು ಒಂದು ಗೈಡ್ಲೈನು ರೆಕಮೆಂಡೇಶನ್ ಕೊಟ್ಟರೆ ಗೌರ್ಮೆಂಟ್ ಆರ್ಡರ್ ಆಗೋದು, ಇಂಪ್ಲಿಮೆಂಟ್ ಆಗೋದು ಅಂತ ಅಂದ್ಬಿಟ್ಟು. ಬಟ್ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು. ಯಾಕಂದ್ರೆ ಆನ್ ಗ್ರೌಂಡ್ ರಿಯಾಲಿಟೀಸ್ ಬೇರೆ ಅಲ್ಲಿ ಬೇರೆ ಏನೇನೋ ಆಗೋದು, ಹೊಸ ಸಂದರ್ಭ, ಎಲ್ರಿಗೂ ಹೊಸ ಸಂದರ್ಭ. ಹೌದು. ನಾವು ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡೆ, ನಾವು ಎಲ್ಲ ಅನುಭವಿಸಿದ್ರೆ ನಾವು ಅಲ್ಲಿ ಇರೋದು. ನಾವು ಏನು ವಿತೌಟ್ ಎಕ್ಸ್ಪೀರಿಯನ್ಸು, ವಿತೌಟ್ ಎಕ್ಸ್ಪರ್ಟೈಸ್ ಏನು ನಾವು ಬಂದಿಲ್ಲ. ನಾವು ಅದನ್ನೆಲ್ಲ ನೋಡಿಕೊಂಡೆ ಆದಷ್ಟು ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ಆಗೇ ನಾವು ರೆಕಮೆಂಡೇಶನ್ ಕೊಟ್ಟಿದ್ದೀವಿ. ಬಟ್ ಕೆಲವು ಮಸ್ಟ್ ಬಿ ಡನ್, ಕೆನಾಟ್ ಬಿ ಕಾಂಪ್ರಮೈಸ್ಡ್. ಕೊಡಲೇಬೇಕಾಗುತ್ತೆ, ಅದು ಮಾಡಲೇಬೇಕಾಗತ್ತೆ ಅವರು.